ಸರ್ ಹಾಗೆ ಇರಿ ಮಂಜು ಮುಂದೆ ಬರಪ್ಪ ಸರ್, ಸ್ವಲ್ಪ ಈ ಕಡೆ ನೋಡಿ. ಹಾಗೆ ಇರಿ ಒಂದು ಸೆಕೆಂಡ್ ಸರ್, 1 ನಿಮಿಷ ಇರಿ. ದಯಮಾಡಿ ಎಲ್ಲ ಶಿಕ್ಷಕರಿಂದ ಇಲ್ಲಿ ಬಂದು ಭಾಗಿಯಾಗುವಂತ ಕೇಳ್ಕೊಳ್ತಾ ಇದೆ ಪ್ಲೀಸ್. ಸರ್ ಸ್ವಲ್ಪ ಸೈಡಿಂದ ಶಿಕ್ಷಕರಿಂದ ಎಲ್ಲ ಬಂದು ಇಲ್ಲಿ ಭಾಗಿಯಾಗುವಂತ ಕೇಳ್ಕೊಳ್ತಾ ಇದ್ದೇನೆ. ಮಾತಾಡಬಾರ್ದು ಮಕ್ಕಳು, ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿರಿ ಮಕ್ಕಳು. ಮೇಡಮ್, ಸೂಪರ್, ಚಪ್ಪಳೆ ಹೊಡೀರಿ ಮಕ್ಕಳು. ಕೂಗ್ಬಾರ್ದು. ಓಕೆ, ಮಂಜು ಶಾಲೆಯಲ್ಲಿ ಹಾಗೆ ರೀ ಸರ್. ಮೇಡಮ್, ಹಲೋ, ನಿಮ್ಮ ಅಮ್ಮನ ಮುಂದೆ ಕಳಿಸಿ. ಸರ್ ಇಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಹಾಂ, ವಿಶ್ ಮಾಡಪ್ಪ, ವಿಶ್ ಮಾಡು, ಮಾಡು. ಆಯ್ತು, ಈಗೊಂದ್ಸಲ ಮಾಡು. ಮೇಡಮ್, ಮುಂದೆ ಬನ್ನಿ ಅಮ್ಮ. ಥ್ಯಾಂಕ್ ಯು.
ಮಾತಾಡಿ ಸರ್. ಇವತ್ತು ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಅವ್ರಿಗೇನಾದರೂ ಗೊತ್ತಾಗಿದ್ದಿದ್ರೆ ಅವ್ರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಅವ್ರಿಗೆ ಯಾರೂ ಹೇಳಿಲ್ಲ ನಾವು ಇವತ್ತು ನಿಮ್ಮ ಬರ್ತ್ಡೇ ಆಚರಿಸ್ತಾ ಇದ್ದೀವಿ ಅಂತೇಳಿ. ಸ್ನೇಹಿತರೆ, ಈ ಶಾಶ್ವತ ಸೇವಾ ಶಾಲೆ ಪ್ರಾರಂಭವಾದಾಗ ಅವರು ಬಂದು ಏನು ಮೊದಲನೇ ಒಂದು ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡಾಗ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅನ್ನೋದನ್ನ ನನಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ಹಂತದಲ್ಲೂ ಸಹ ಅವರ ಒಂದು ಶಾರೀರಿಕವಾದಂಥ ಒಂದು ಶ್ರಮವನ್ನು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ಅವರು ನಮಗೆ ಕಳೆದ ಸುಮಾರು 50 ವರ್ಷಗಳಿಂದಲೂ ಕೂಡ ಅವರ ಒಡನಾಟ ಇದೆ. ನನಗೆ ಸ್ನೇಹಿತರು ತುಂಬ ಸಮಾಜದ ಬಗ್ಗೆ ಸ್ನೇಹಿತರ ಬಗ್ಗೆ ಸಹಾಯ ಮಾಡುವಂಥ ಒಂದು ಪ್ರವೃತ್ತಿ ಇಟ್ಕೊಂಡಿದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು, ಅವರು ರಾಜಸ್ಥಾನದವರು, ವ್ಯಾಪಾರಿ ಒಂದು ವರ್ಗಕ್ಕೆ ಸೇರಿದಂಥವ್ರು ಅಂತೇಳಿ. ಆದರೆ ವಾಸ್ತವವಾಗಿ ಅವ್ರ ವ್ಯಾಪಾರದಲ್ಲಿ ಅವ್ರಿಗೆ ಆಸಕ್ತಿನೇ ಇಲ್ಲ. ಸಂಪೂರ್ಣವಾಗಿ ಸಮಾಜದ ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಒಬ್ಬರು ಒಳ್ಳೆ ಸ್ನೇಹಿತ ಅವರು. ಅವ್ರಿಗೋಸ್ಕರ ನಾವು ಇವತ್ತು ಈ ಒಂದು ಶುಭಾಶಯವನ್ನು ಕೋರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಶಕ್ತಿ ನೀಡಿದರೆ ಈ ಒಂದು ಸಂಸ್ಥೆಗೆ ಹೆಚ್ಚೆಚ್ಚು ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇನ್ನೂ ಪ್ರೋತ್ಸಾಹ ನೀಡಲಿ ಭಗವಂತ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಮಾನ್ಯ ಕಾರ್ಯದರ್ಶಿಗಳ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಒಂದೆರಡು ಮಾತಾಡಬೇಕು ಅಂತೇಳಿ ಕುಮಾರಸ್ವಾಮಿ ಸರ್ ಅವರಿಗೆ ಕೇಳ್ಕೊಳ್ತಿದ್ದೀನಿ. ಮಕ್ಕಳು ಹೋಗುವವರು ಯಾರು ಮಾತಾಡಬಾರ್ದು. ಈ ದಿನ ಶುಭ ದಿನ ಅಷ್ಟೇ ಅಲ್ಲದೆ ಪುಣ್ಯ ದಿನ. ಹೆಚ್ಚು ಮಾತು ಬೇಕಿಲ್ಲ. ಈ ಸಂಭ್ರಮವೇ ಅವರಿಗೆ ಆಶೀರ್ವಾದ. ಈ ಒಂದು ಪ್ರೋತ್ಸಾಹದ ಒಂದು ನಡವಳಿಕೆಯೇ ಅವರ ದೊಡ್ಡ ಕೊಡುಗೆ. ಎಂ.ಆರ್. ಚೌಧರಿ ಎಂದರೆ ಸೇವೆ, ಶಾಶ್ವತ ಸೇವೆ, ಶಾಶ್ವತಗೊಳಿಸುವಂತಹ ಸೇವಾ ಕೈಂಕರ್ಯಗಳನ್ನು ತುಂಬ ಮುತುವರ್ಜಿ ವಹಿಸಿ ಅತ್ಯಂತ ಶ್ರದ್ಧೆಯಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ನಡೆಸುವಂತಹ ಧೀಮಂತ ವ್ಯಕ್ತಿತ್ವ ಎಂ.ಆರ್. ಚೌಧರಿಯವರು. ಹೆಚ್ಚು ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಸಾಕ್ಷಾತ್ ಜೀವಂತವಾಗಿಯೇ ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳು ನಿಮ್ಮ ಮುಂದೆಯೇ ಇದೆ. ಅದಕ್ಕೆ ಬೇರೆ ವಿಶ್ಲೇಷಣೆ ಬೇಡ. ಆದ್ದರಿಂದ ಈ ದಿನ ಜನ್ಮದಿನದಂದು ಎಲ್ಲರೂ ಅವರಿಗೆ ಆರೈಕೆ, ಶುಭ ಆರೈಕೆಗಳನ್ನು ಮಾಡುವುದರ ಮೂಲಕ ತಮ್ಮ ಪ್ರೀತಿಯನ್ನು, ತಮ್ಮ ಕೈಂಕರ್ಯವನ್ನು ಅವರು ಇನ್ನೂ ಹೆಚ್ಚಾಗಿ ತೋರ್ಪಡಿಸಲಿ ಎಂಬ ಶುಭ ಹಾರೈಕೆಗಳೊಡನೆ ಈ ಕಾರ್ಯಕ್ರಮ ತುಂಬ ಸಂಪನ್ನಗೊಂಡು ಯಶಸ್ವಿಯಾಗಿ ನೆರವೇರುತ್ತಿದೆ. ಅದಕ್ಕಾಗಿ ಯಾರು ಇದಕ್ಕೆ ಕಾರಣಕರ್ತರೋ ಅವರ ನಿರಂತರವಾಗಿರಲಿ. ತಮ್ಮ ಸಂತೋಷ ಹಾಗೂ ತಮ್ಮ ಸಾಧನೆ ಇನ್ನೂ ಹೆಚ್ಚು ಮುಂದುವರಿಯಲಿ ಎಂದು ಆ ಭಗವಂತನಲ್ಲಿ ಮತ್ತು ವಿದ್ಯಾದೇವಿ ನಿಮಗೆ ಒಲಿದಿರುವಂತಹ ಒಂದು ಶಾಶ್ವತ ಸೇವಾ ಸಂಸ್ಥೆಯ ಕೈಂಕರ್ಯ ತಮಗೆ ನಿರಂತರವಾಗಿರಲಿ ಎಂದು ಎಲ್ಲರ ಪರವಾಗಿ ಆಶಿಸುತ್ತಾ ತಮಗೆ ನಮೋ ನಮನಗಳನ್ನು ನಾನು ಸಮರ್ಪಿಸುತ್ತಿದ್ದೇನೆ. ನಮಸ್ತೆ ಸರ್. ಎಲೆಕ್ಷನ್ ಕೌನ್ಸಿಲಲ್ಲಿ ವಿನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಯಾರ್ಯಾರು ಎಲೆಕ್ಷನಲ್ಲಿ ವಿನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಆ ವಿದ್ಯಾರ್ಥಿಗಳೆಲ್ಲ ವೇದಿಕೆ ಬಳಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಶಾಲಾ ಮಂಡಳಿ ಹಾಂ ಬಾಯ್. ಇತ್ತೀಚಿನ ದಿನಗಳಲ್ಲಿ ಬಾ 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 ಮಾತಾಡ್ತಾ ನಿಂತ್ಕೋಬೇಡ. ಬಾಯ್ ಬರ್ರ. ಎಂಟು ಸರ್ ಕೊಡಿ ಸರ್. ಎಂಟು ಕಣ. ಹಾಂ ಹಾಂ. ಈ ಕಡೆ ನೋಡು, ಇಲ್ಲಿ ನೋಡು. ಹಾಂ ಕೊಡಿ ಸರ್. ಇಲ್ಲ ಈ ಕಡೆ ತಿರ್ಗೋ. ಈ ಕಡೆ ತಿರ್ಗೋ. ಹಾಂ ಬಾಯ್ಗ ಸರ್ ಮುಂದೆ ಹೋಗ್ಬೇಡಿ ಸರ್.
ಇಲ್ಲೋಡಮ್ಮ ಹಾಂ ಬರಮ್ಮ ಹಾಂ ಬಾ ಇಲ್ಲೋಡ ಈ ಕಡೆ ತಿರ್ಗು ಹಾಂ ಕೊಡಿ ಸರ್ ಇಲ್ಲೋಡ ಹಾಗೆ ಇರಿ ಹಾಂ ಥ್ಯಾಂಕ್ ಯು ಹಾಂ ಮನೆ ಅಲ್ಲೇ ಶಾಶ್ವತ ಸೇವಾ ಶಾಲೆಯಲ್ಲಿ ಇವತ್ತು ನಡೆದಿರೋಂಥ ಕಾರ್ಯಕ್ರಮ ಹ್ಯಾಪಿ ಬರ್ತ್ಡೇ ಅಲ್ಲ ಇದು. ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ, ಇದು ಯಾವುದೂ ಗೊತ್ತಿಲ್ಲ, ಒಂದು ಅಕ್ಷರನೂ ಗೊತ್ತಿಲ್ಲ. ಇದ್ರ ಹಿನ್ನೆಲೆ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಯಾಕೆ ನಾನು ತುಂಬ ಸಿಂಪಲಾಗಿ ಬಂದೆ. ಬೆಳಿಗ್ಗೆ ಏನೋ ಸಾಧಾರಣವಾಗಿ ನಮ್ಮ ಕುಮಾರಸ್ವಾಮಿ ಅವರೊಂದು ಹೂ ಕೊಟ್ಟರು, ನಾನು ಖುಷಿ ಆದೆ, ತುಂಬ ಎಲ್ರಿಗೂ ಕೈ ಮುಗಿದೆ, ಧನ್ಯವಾದಗಳಂತ ಹೇಳಿದೆ. ಆದರೆ ಇಷ್ಟೊಂದು ಇದಕ್ಕೆ ಈ ಸಾಲಗಳು ತೀರ್ಸೋಕ್ಕಾಗಲ್ಲ ನನ್ನ ಕೈಲಿ. ಈ ಸಾಲ ಎಷ್ಟಿದೆ ಅಂತ ಗೊತ್ತಿಲ್ಲ ನನ್ನ ಮೇಲೆ. ಆದರೂ ಈ ಹ್ಯಾಪಿ ಬರ್ತ್ಡೇ ಅನ್ನೋದು ನನ್ನ ಕೆರಿಯರಲ್ಲಿ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ಈ 3-4 ಇಯರ್ಸಿಂದನೂ ಏನೋ ಮಾಡ್ತಾರೆ, ಬಟ್ ನಾನು ಅದನ್ನು ಹೆಂಗೆಂಗೋ ಮಾಡಿ ಮ್ಯಾನೇಜ್ ಮಾಡಿದೆ. ಈ ಸಾರಿ ನನಗೆ ಯಾವುದೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ರಿಗೂ ಶಿಕ್ಷಕರು HM, ಅಸಿಸ್ಟೆಂಟ್ HM ರಮೇಶು ಮತ್ತು ಎಲ್ಲ ಟೀಚರ್ಗಳು ಎಲ್ರಿಗೂ ಮತ್ತು ಮಕ್ಕಳು ಎಲ್ರಿಗೂ ಈ ಒಂದು ಧನ್ಯವಾದಗಳು ಅಂತ ಹೇಳ್ದ. ನಾನು ಹೆಚ್ಚಿಗೆ ಈಗ ಟೈಮ್ ಆಗ್ತಾಯಿದೆ, ಪೋಷಕರೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಏನಾರು ಹೆಚ್ಚು ಕಡಿಮೆ ಆದರೆ. ಇಲ್ಲಿ ವಿದ್ಯಾ ವಿಕಾಸ್ ಟ್ರೈನಿಂಗ್ ಅವರು ಇದ್ದಾರೆ, ಅವ್ರಿಗೂ ಧನ್ಯವಾದಗಳು. ಎಲ್ಲರೂ ನನ್ನ ವಿಶ್ ಮಾಡಿದ್ದಾರೆ. ಎಷ್ಟು ವಿಶ್ ಮಾಡಿದ್ದಾರೆ ಅಂದರೆ, ನಾನು ಇದೇ ಮೊದಲನೇ ಸತಿ ಇಷ್ಟು ವರ್ಷ ಆದಮೇಲೆ ನೋಡ್ತಾ ಇರೋದು. ಇಷ್ಟೊಂದು ವಿಶ್ ಮಾಡಿದ್ರೆ ತುಂಬ ಎಲ್ಲರೂ ತುಂಬ ಹಾರೈಸಿದ್ದಾರೆ. ಅದಕ್ಕೆಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ಮಾದೇವ್ ಕುಮಾರ್ ಅಡ್ವೊಕೇಟ್, ಎರಡನೇದು ಶ್ರೀ ಅವರು, ರೈಟ್ ನ್ಯೂಸ್ ಅವರು, ಮತ್ತು ಮೂರನೇದಾಗಿ ಮಂಜು ಆರ್ಮಿಯಿಂದ ಬಂದಿದ್ದಾರೆ, ಅವರು ಬೆಂಗಳೂರಿಂದ, ಉದಯ್ ಸರ್, ಸೀತಾರಾಮ್ ಸರ್ ಎಲ್ಲರೂ ಇದ್ದಾರೆ. ಕುಮಾರಸ್ವಾಮಿ ಸರ್ ಅಂತೂ ಏನು ಕೇಳಲೇಬೇಡಿ, ಅವರಂತೂ ಇನ್ನೂ ಅವರ ಆ್ಯಕ್ಟಿವಿಟೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 3ನೇ ತಾರೀಕು ಕುಮಾರಸ್ವಾಮಿ ಅವ್ರದ್ದು ಹುಟ್ಟುಹಬ್ಬ ಇದೆ, ಹುಟ್ಟಿದ ಹಬ್ಬ 3ನೇ ತಾರೀಕಿದೆ. ಅದರಿಂದ ಈಗ ಅವ್ರಿಗೆ ಮುಂಚಿತವಾಗಿ ಶುಭಾಶಯಗಳು ಹೇಳೋದು ಸರಿಯಲ್ಲ, ಆವತ್ತೇ ಹೋಗಿ ಹೇಳೋಣ. ಆವತ್ತೇ ಮಗುವಲ್ಲಿ ಮಗು ಆಗ್ತಾರೆ, ದೊಡ್ಡವ್ರ ಜೊತೆಲಿ ದೊಡ್ಡವರಾಗಿರ್ತಾರೆ, ಸಾಹಿತಿಯವ್ರ ಜೊತೆಲಿ ಸಾಹಿತಿ ಆಗಿರ್ತಾರೆ. ಅದರಿಂದ ಎಲ್ರಿಗೂ ಧನ್ಯವಾದಗಳು. ನಾನು ಮಾತಾಡೋದು ಸ್ವಲ್ಪ ನನ್ನ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಆ ಹಾಡು ಹಾಡ್ಬಿಟ್ಟೆ ನಾನು ಇಲ್ಲಿಂದ ಹೋಗೋದು. ಅದು ನನಗಿದೆ, ಅದು ಯಾವಾಗ ಹಾಡ್ತೀನೋ ಗೊತ್ತಿಲ್ಲ. ರಮೇಶ್ ಅವ್ರು ನೋಡ್ಕೋಬೇಕು ಆ ಕಡೆ ಈ ಕಡೆಯಿಂದ, ನಾನು ಹಾಡ್ತಾ ಇರ್ತೀನಿ. ಧನ್ಯವಾದಗಳು. ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಮಕ್ಕಳ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಒಂದು ಗಮನಕ್ಕೆ, ಒಂದು ದೃಢ ಸಂಕಲ್ಪವನ್ನು ಕೈಗೊಳ್ಳೋದನ್ನು ನಾವು ಚೌಧರಿ ಸರ್ ಹತ್ರ ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅವರ ಜನ್ಮದಿನ, ಅವರ ಮನೆಯಿಂದ ನಮ್ಮ ಶಾಲೆಗೆ ನಡ್ಕೊಂಡೇ ಬಂದಿದ್ದಾರೆ. ಇವತ್ತು ರಾತ್ರಿ ಕಾಲ್ ಮಾಡಿ ಹೇಳಿದ್ರು, ಸರ್ ದಯಮಾಡಿ ಬೇಡ, ನೀವು ವೆಹಿಕಲಲ್ಲಿ ಬನ್ನಿ, ಅಥವಾ ನಿಮಗೆ ವೆಹಿಕಲ್ ಸಮಸ್ಯೆ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಏನೋ ಅಂದ್ಕೊಂಡಿದ್ದೀನಿ, ನಾನು ನಡ್ಕೊಂಡೇ ಬರ್ತೀನಿ ಅಂತ. ಹಾಗೂ ಕೂಡ ನಾನು ಅರ್ಧ ದಾರಿಗೆ ಹೋಗಿ ಇಲ್ಲಿ ಕಾಮನ್ ಗೇಟ್ ಹತ್ರ ಬ್ಯಾಗ್ ತೊಗೊಂಡು ಬಂದೆ. ಈ FM ಮತ್ತು ಒಂದು 10 kg ಭಾರವನ್ನು ಹೊತ್ಕೊಂಡು, ವಿಶೇಷ ಅಂತ ಹೇಳಿದ್ರೆ ಅವರು ಶಾಲೆಗೆ ಹಾಕ್ಕೊಂಡು ಹೋಗ್ತಾ ಇದ್ರಲ್ಲ, ಅದೇ ಬ್ಯಾಗನ್ನು ಹಾಕ್ಕೊಂಡು ಬಂದಿದ್ದಾರೆ. ಇವತ್ತು ಖುಷಿ ಆಯಿತು. ಅವ್ರ ಮನೆಯಿಂದ ಸುಮಾರು ಒಂದು 13 ಕಿಲೋಮೀಟ್ರ್ ಇಲ್ಲಿಗೆ ನಮ್ಮ ಶಾಲೆ ತನಕ ನಡ್ಕೊಂಡು ಬಂದಿದ್ದಾರೆ. ಇದರಿಂದ ನಾವೇನು ಕಲಿಬೋದು ಅಂತ ಹೇಳಿದ್ರೆ,
ಮನಸ್ಸಿದ್ರೆ ಮಾರ್ಗ, ನಾನು ಹೋಗಬೇಕು, ನಾನು ಮಾಡಬೇಕು ಅಂತ ಅನ್ನೋ ಒಂದು ಗುರಿ ಮತ್ತು ಉದ್ದೇಶಗಳ ಸ್ಪಷ್ಟವಾಗಿದ್ದರೆ ನಾವು ಎಲ್ಲಿ ಬೇಕಾದರೂ ತಲುಪ್ಬೋದು ಅಂತ ಇನ್ನೂ ಕೂಡ ಬಹಳ ಎನರ್ಜಿ ಆಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿ ನಡ್ಕೊಂಡು ಇಳಿದು ಬಿಡ್ತಾರೆ. ಇಂತಹ ಶಕ್ತಿ ಇನ್ನಷ್ಟು ಉಲ್ಬಣ ಆಗಲಿ, ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗಲಿ ಅಂತ ಹೇಳ್ತಾ ಪ್ರಕೃತಿ ಮಾತೆಯಲ್ಲಿ ನಾನು ಮತ್ತೊಮ್ಮೆ ಬೇಡ್ಕೊಳ್ತಾ ಇದೇ ರೀತಿ ಎಲ್ಲ ವಿಚಾರಗಳು ನಮಗೆ ಆದರ್ಶಮಯವಾಗಿರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಮುಖ್ಯ ಶಿಕ್ಷಕರು ಒಂದಿನಗಳ ತಿಳಿಸುವ ಮಾತುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಇತ್ತೀಚಿನ ಕಾಲಮಾನಗಳಲ್ಲಿ ಪ್ರಗತಿಪರ ಚಿಂತನೆಗಳನ್ನ ಇಟ್ಟುಕೊಂಡು ಎಲ್ಲವನ್ನು ಪ್ರಶ್ನಿಸುವ ಎದೆಗಾರಿಕೆನ ಉಳ್ತಕ್ಕಂಥ ಒಂದು ನ್ಯೂಸ್ ಚಾನೆಲ್ ಅಂತ ಹೇಳಿದ್ರೆ ರೈಟ್ ನ್ಯೂಸ್, ಅವರು ಅಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಯಾವುದೇ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾರೆ. ದಯಮಾಡಿ ಶ್ರೀ ಸರ್ ಅವರು ನಮ್ಮ ಒತ್ತಾಯದ ಮೇರೆಗೆ ಬೈದೆ ಒಂದಷ್ಟು ಶುಭಾಶಯಗಳನ್ನು ಕೋರ್ಬೇಕಂತ ನಿಮಗೆ ಕೇಳ್ಕೊಳ್ತೇನೆ. ನಮಗೆ ಬೈದ ಅಭ್ಯಾಸ, ಹೊಗಳ ಅಭ್ಯಾಸ ಇಲ್ಲ. ಬಟ್ ಆದರೂ ಹೇಳ್ತೀನಿ, ಹೃದಯವಂತ, ವಿದ್ಯಾವಂತ, ಗುಣವಂತ. ಇನ್ನೂ ಅವ್ರು ನೋಡಿದ್ರೆ ಇನ್ನು 28-30 ವರ್ಷ ಥರ ನೀವು ಆ್ಯಕ್ಟಿವ್ ಆಗಿದ್ದೀರಿ. ನಾವೆಲ್ಲ ಹಿಂಗೆ ಗೊಂಡ್ಗೋಗ್ಬಿಟ್ವಿ ಇಲ್ಲಿ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ಇವತ್ತು ನೋಡಿ ಅವರಿಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ನೀವು ಸಮಾಜದ ಮೇಲೆ ಇಟ್ಟಿರುವಂಥ ಪ್ರೀತಿ. ಸೊ ಒಂದ್ಸಗೆ ನಿಮ್ಮೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಚೌಧರಿ ಸರ್, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಓಕೆ, ಹಾಗೆ ನಿಮಗೂ ಕೂಡ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಾ ಹಿರಿಯ ಅಡ್ವೊಕೇಟ್ ಅವ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ಸ್ಕೂಲು, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪುಣ್ಯ ಮಾಡಿರಬೇಕು. ಸೊ ನನಗೆ ಎಷ್ಟೋ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಿಜಕ್ಕೂ ಪುಣ್ಯ ಮಾಡಿರಬೇಕು. ಆ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇಂಥ ಸ್ಕೂಲ್ಗೆ ಅಡಿಪಾಯ ಇಟ್ಟಿದಂಥ ಚೌಧರಿ ಸರ್ಗೆ ನಿಜವೂ ಇನ್ನೊಂದು 70-80 ವರ್ಷ ಇರಲಿ ಅಂತ ಅಂದ್ಕೊಳ್ತೀನಿ ನಾನು. ಬೇಕಾ ಒಂದು 2 ವರ್ಷ ಕಮ್ಮಿ ಆದರೂ ಪರವಾಗಿಲ್ಲ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಒಂದು ವಿಡಿಯೋ ಮತ್ತು ಹಳೆಯ ಫೋಟೋಗಳಿಗೆ ಸಹಕರಿಸಿದ ತಾನಿಯಾ ಮೇಡಮ್ ಆಗ್ಬೋದು, ಅನಿತಾ ಮೇಡಮ್ ಆಗ್ಬೋದು, ಸೀತಾರಾಮ್ ಸರ್ ಹಾಗೂ ಮಿಥುನ್ ಸರ್, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನಾನು ಕೇಳಿದೆ ಹಳೆ ಫೋಟೋಸ್ ಕೊಡಿ ಸರ್ ಅಂತ ತಾನಿಯಾ ಮೇಡಮ್ಗೆ. ಸೊ ತಾನಿಯಾ ಮೇಡಮ್ ಹೇಳಲಿಲ್ಲ, ವೀಡಿಯೋಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಕಾರ್ಯಕ್ರಮ ಎಲ್ಲರೂ ಹೇಳಿದ ತಕ್ಷಣ ಎಲ್ಲರೂ ಬಂದಿದ್ದಾರೆ. ಹಾಗೂ ನಮ್ಮ ಶಾಲಾ ಎಲ್ಲ ಶಿಕ್ಷಕರಿಗೂ ಬೋಧಕೇತರ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗಳ ಶ್ರೀಮತಿಯವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸಹೋದ್ಯೋಗಿ ಮಿತ್ರರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ದಿನ ಬಹಳ ವಿಶೇಷವಾದಂಥ ದಿನ. ಶಾಶ್ವತ ಸೇವಾ ಶಾಲೆಯ ಬೆಳವಣಿಗೆಗೆ ಪ್ರತಿದಿನವೂ ನೀರುಣಿಸಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳ ಜನ್ಮದಿನಾಚರಣೆಯನ್ನು ವಿಶೇಷವಾಗಿ ವಿನೂತನವಾಗಿ ಮಾಡಬೇಕು ಅಂತ ಈ ದಿನ ನಾವು ಬನ್ನಿ ಮೇಡಮ್, ಕರ್ಕೊಂಬನ್ನಿ. ನೆಕ್ಸ್ಟ್ ಏನಾದ್ರು ಬಂದರೆ ಅದು ನಿಮ್ಗೆ ಆಚೆ ನಿಮ್ಗೆ ಎಷ್ಟಿದೆ ಗೊತ್ತಾಗುತ್ತೆ ಸರ್. ಬನ್ನಿ ಸರ್. ಮೇಡಮ್ ಬನ್ನಿ ಈ ಕಡೆ. ಮಂಜು ಬಾರ, ಹತ್ರ ಬನ್ನಿ.